ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾವನಾ, ಯಾಕಮ್ಮ ಇಷ್ಟೊತ್ ಮಾಡ್ದೆ? ನೀನ್ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ನಾವೆಷ್ಟು ಗಾಬರಿ ಆದ್ವಿ ಗೊತ್ತಾ? ಅಮ್ಮ ಬೇಗನೆ ಬರಬೇಕು ಅಂತಿದ್ದೆ, ಆದರೆ ಲೇಟ್ ಆಗೋಯ್ತು. ಹಿಂಗೆ ಲೇಟ್ ಆಗುತ್ತೆ ಅಂತ ಗೊತ್ತಾದಾಗ ಒಂದು ಫೋನ್ ಮಾಡಿ ತಿಳಿಸ್ಬೇಕಲ್ವಾ ಅಮ್ಮ? ಸಾರಿ ಅಪ್ಪ, ಫೋನ್ ಮಾಡೋಣ ಅಂತಿದ್ದೆ, ಆದರೆ ಚಾರ್ಜ್ ಇರಲಿಲ್ಲ. ನಿನಗಂತೂ ಬುದ್ಧಿ ಇಲ್ಲ. ನಿನ್ನನ್ನು ಕಳಿಸಿದಾನಲ್ಲ, ಅವನಿಗಾದ್ರೂ ಬುದ್ಧಿ ಬೇಡವೇನೆ? ಮದುವೆ ಆಗದಿರೋ ಹುಡುಗಿ ಅಷ್ಟು ದೂರ ಒಬ್ಬಳೆ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಹೇಳು? ಬೇರೆ ಯಾರು ಇರ್ಲಿಲ್ವಾ? ನೀನೇ ಹೋಗ್ಬೇಕಾಗಿತ್ತ ಅಲ್ಲಿಗೆ? ಅಣ್ಣ, ನನ್ನ ಡಿಪಾರ್ಟ್ಮೆಂಟ್ ಕೆಲಸ ಅಂದಮೇಲೆ ನಾನೇ ಹೋಗ್ಬೇಕಲ್ವಾ? ನಿನ್ ಡಿಪಾರ್ಟ್ಮೆಂಟ್ ಕೆಲಸ ಆದ್ರೆ ನಿನ್ನ ಆಫೀಸಲ್ಲಿ ಮಾಡೋ. ನೀನ್ ಯಾಕೆ ಒಬ್ಬಳೆ ಹೋಗ್ದ್ಯಾ? ನೋಡು, ನೀನು ಇನ್ಮೇಲೆ ಕೆಲ್ಸಕ್ಕೆ ಹೋಗೋ ಅಗತ್ಯ ಇಲ್ಲ. ನಾವೆಲ್ಲ ದುಡಿತಿದೀವಿ ತಾನೆ. ಅಕ್ಕ, ನಾವೆಲ್ಲ ದುಡಿತಾ ಇದೀವಲ್ಲ, ನೀನು ಕೆಲ್ಸಕ್ಕೆ ಹೋಗ್ಬೇಕಾ ಅಂತ. ನಿಮಗೆಲ್ಲ ಹೊರೆ ಆಗೋದು ನನಗಿಷ್ಟ ಆಗಲ್ಲ. ಭಾವನಾ, ನಾವೆಲ್ಲರೂ ಒಂದೇ ಕುಟುಂಬದವರು ಅಂದಮೇಲೆ ನೀನು ಹೆಂಗೆ ಹೊರೆ ಹಾಕ್ತಿ ಹೇಳು? ಭಾವನಾ, ನೋಡು, ಹೀಗೆಲ್ಲ ಆಗೋದಾದ್ರೆ ನಾಳೆಯಿಂದ ನೀನು ಕೆಲ್ಸಕ್ಕೆ ಹೋಗೋದೇ ಬೇಡ. ಸಂತು, ಅವಳು ಕೆಲ್ಸಕ್ಕೆ ಹೋಗಲ್ಲ ಅಂತ ಅಂದ್ರೆ ಖುಷಿ ಆಸ್ಪತ್ರೆ ಖರ್ಚು ಯಾರು ನೋಡ್ಕೊಳ್ತಾರೆ? ಆ ಮಗು ಸ್ಕೂಲ್ ಫೀಸ್ ಯಾರು ಕಟ್ತಾರೆ? ನೀವು ಯಾರಾದರೂ ಜವಾಬ್ದಾರಿ ತಗೊಳ್ರಪ್ಪ. ಜವಾಬ್ದಾರಿ ತಗೊಂಡ್ರೆ ನಾಳೆಯಿಂದ ಅವಳನ್ನ ಕೆಲ್ಸಕ್ಕೆ ಕಳ್ಸಲ್ಲ. ಮಾಡ್ತೀರಾ? ಹಾಗಲ್ಲಪ್ಪ, ಒಬ್ಬಳೇ ಸುಮ್ಮನೆ ಯಾಕೆ ಹೋಗ್ಬೇಕು ಅಂತ ಅದು ಯಾಕೋ ಸರಿ ಕಾಣಿಸ್ತಿಲ್ಲ. ಹಾಗಂತ ಅವಳ ಮನೇಲಿ ಇರೋಕ್ಕಾಗತ್ತಾ? ಏನೋ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡು ಅವಳ ಬದುಕನ್ನು ಅವಳು ನೋಡ್ಕೋತಾ ಇದ್ದಾಳೆ, ಮಗು ಜವಾಬ್ದಾರಿ ತಗೊಂಡಿದ್ದಾಳೆ. ನಿಮ್ಗೇನಾದರೂ ಸಹಾಯ ಮಾಡೋಕ್ಕಾದ್ರೆ ಮಾತಾಡಿ, ಇಲ್ಲಾಂದರೆ ಸುಮ್ಮನೆ ಏನೇನೋ ಮಾತಾಡಿ. ಭಾವನಾ, ಹೋಗಮ್ಮ, ಕೈಕಾಲು ತೊಳ್ಕೊಂಬ ಹೋಗು. ಲಕ್ಷ್ಮಿ, ಆ ಭಾವನಾ ಊಟ ಆಯ್ತಾ ಏನು ಅಂತ ಒಂಚೂರು ಕೇಳಿ ನೋಡು. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.